ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಖುಷಿ. ಇವತ್ತು ಭಾನುವಾರ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಫ್ರಮ್ ದ ಬ್ರೇಕ್ಫಾಸ್ಟ್. ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ತಾಯಿದ್ದೀನಿ. ಯಾಕಂದರೆ ರಾತ್ರಿ ಅವರೆಕಾಳು ಸಾಂಬಾರು ಮಾಡಿದ್ದೆ, ಅದ್ರ ಜೊತೆಗೆ ದೋಸೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಬೆಳಗ್ಗೆ ಹೊತ್ತಂತೂ ಮಲ್ಟಿ ಟಾಸ್ಕ್ ಇರುತ್ತೆ. ಒಂದು ಕಡೆ ಬಿಸಿನೀರು ಮಾಡ್ತೀನಿ, ಕುಡಿಬೇಕು, ಇಬ್ಬರು ಕುಡಿತೀವಿ, ವೈಫ್ ಆ್ಯಂಡ್ ಹಸ್ಬೆಂಡ್. ಅದ್ರ ಜೊತೆಗೆ ಹಾಲು ಬಿಸಿ ಮಾಡ್ತಿದ್ದೀನಿ ನನ್ನ ಮಗಳಿಗೆ ಹಾಲು ಕೊಡೋದಕ್ಕೆ, ಜೊತೆಗೆ ನಮ್ಮ ಮನೆಯವ್ರಿಗೆ ಕಾಫಿ ಮಾಡಬೇಕು. ಆ್ಯಂಡ್ ಇಲ್ಲಿ ರಾತ್ರಿ ಅವರೆಕಾಳು ಸಾಂಬಾರು ಮಾಡಿದ್ದೆ ನೋಡಿ, ಸ್ವಲ್ಪ ಮಿಕ್ಕಿತ್ತು. ಅವರೆಕಾಳೆಲ್ಲ ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪ ಸಾಂಬಾರನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಅದನ್ನು ಕೂಡ ಕುದಿಸ್ತಾ ಇದ್ದೀನಿ. ಈಗ ದೋಸೆ ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಗಿದೆ. ಈಗ ಬ್ರೇಕ್ಫಾಸ್ಟ್ ಮಾಡುವಂಥ ಟೈಮ್. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯಿತು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕಾದ್ರೆ. ಅದಕ್ಕೆ ಒಂದು ಕುಕ್ಕೀಸ್ನ ತಿನ್ಕೊಂಡು ಹಾಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ಈಗ ಇದನ್ನು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಇಲ್ಲಿ ಇನ್ನೊಂದು ದೋಸೆ ನೋಡ್ತಿದ್ದೀರಲ್ಲ ಸ್ಟೂಲ್ ಮೇಲೆ, ಇದು ಬಂದು ಸಕ್ಕರೆ ದೋಸೆ. ಇದು ನನ್ನ ಮಗಳಿಗೆ, ಅವಳು ಸಾಂಬಾರು ಜೊತೆ ಎಲ್ಲ ತಿನ್ನೋದಿಲ್ಲ, ತುಂಬಾ ಖಾರ ಇರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಅವಳಂತೂ ಫುಲ್ ಬ್ಯುಸಿ ಕಾರ್ಟೂನ್ ನೋಡೋದ್ರಲ್ಲಿ. ಆ್ಯಂಡ್ ನಾನು ತಿನ್ನುವಾಗ ಅವಳಿಗೂ ಒಂದು ಕುಕ್ಕೀಸ್ ಕೊಟ್ಟಿದ್ದೆ, ಅವಳು ಕೂಡ ಬಿಸ್ಕೆಟ್ನ ತಿಂತಿದ್ದಾಳೆ. ಈಗ ಬ್ರೇಕ್ಫಾಸ್ಟ್ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾ ಆಯಿತು, ಬಾ, ಸಾರಿ, ಬಾ ಬಾ, ಸಾರಿ, ಬಾ, ಸಾರಿ. ನೋಡು ಮಮ್ಮಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ. ನೀನು ಈ ಥರ ಹತ್ರ ಹಿಂಗೆ ಇಲ್ಲ. ಈಗ ಎಲ್ಲರೂ ಹೋಗೋಣ ಇರೋ, ಬಾಯ್. ಬ್ರೇಕ್ಫಾಸ್ಟ್ ಎಲ್ಲ ತಿಂದಿದ್ದಾಯ್ತು ಸ್ನೇಹಿತರೆ. ಈಗ ಸ್ವಲ್ಪ ಹೊರಗಡೆ ಹೋಗಬೇಕು. ಇವತ್ತು ಬಂದು ಸಂಡೇ ಫುಲ್ ಲಾಕ್ಡೌನ್ ಇದೆಯಾ, ಅಪ್ ಟು 2 o'clock ಇದೆಯಾ, ನನಗೂ ಸರಿಯಾಗಿ ಗೊತ್ತಿಲ್ಲ ಅಪ್ಡೇಟ್. ನನ್ನ ಮಗಳು ಅಳ್ತಾನೇ ಇದ್ದಾಳೆ. ಸುಮ್ಮನೆ ಇದ್ರೆ ಸರಿ ಇಲ್ಲ, ಹೋಗಿ ಹೊಡೆದ್ಬಿಡ್ತೀನಿ. ಅವಳು ಅಳ್ತಾನೆ ಇದ್ದಾಳೆ, ಅವಳಿಗೆ ಆಚೆ ಹೋಗಬೇಕು. ನಮ್ಮ ಮನೆಯವ್ರು ಕೂಡ ರೆಡಿ ಆಗ್ತಿದ್ದಾರೆ. ನನ್ನ ಮಗಳು ರೆಡಿ, ನಾನು ರೆಡಿ. ಆ್ಯಂಡ್ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಒಂದು ಸಬ್ಸ್ಕ್ರೈಬರ್ ಕೇಳಿದ್ರೆ ನೀವು ವೀಕ್ಲಿ ಎಷ್ಟು ಟೈಮ್ ತಲೆಗೆ ಎಣ್ಣೆ ಹಚ್ತೀರಾ ಅಂದ್ಬಿಟ್ಟು. ನಾನು ವೀಕ್ಲಿ ಒಂದೇ ಸತಿ ಸ್ನೇಹಿತರೆ ತಲೆಗೆ ಎಣ್ಣೆ ಹಚ್ಚೋದು. ಆಕ್ಚುಲಿ ಸ್ಯಾಟರ್ಡೆ ಹಚ್ತೀನಿ, ಸಂಡೇ ಹೋಲ್ ಡೇ ಬಿಡ್ತೀನಿ, ಮಂಡೇಗೆ ತಲೆಗೆ ಸ್ನಾನ ಮಾಡ್ತೀನಿ. ಇದು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ನೋಡಿ, ಅವಾಗ್ಲಿಂದ ನನಗೆ ಇದೇ ರೂಢಿ ಆಗಿರೋದು. ಬಿಕಾಸ್ ನನಗೆ ಸ್ಯಾಟರ್ಡೆ ಹಾಫ್ ಡೇ ಇತ್ತು, ಸಂಡೇ ಹಾಲಿಡೇ ಇತ್ತು. ತಿರ್ಗಾ ಮಂಡೇ ನಾನು ಕೆಲ್ಸಕ್ಕೆ ಹೋಗುವಾಗ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗ್ತಿದ್ದೆ. ಅದೇ ನನಗೆ ರೂಢಿ ಆಗ್ಬಿಟ್ಟಿದೆ. ಇವಾಗ್ಲೂ ಅಷ್ಟೇ. ಇವತ್ತು ನೋಡಿ ಸ್ಕಾರ್ಫ್ನ ಕೊಂಡೆಗೆ ಕಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ನೋಡಿ ನಮ್ಮ ಯಜಮಾನ್ರು ನಗ್ತಿದ್ದಾರೆ, ಏನ್ ತಲೆಗೆ ಏನೇನೋ ಕಟ್ಕೊಂಡ್ಬಿಟ್ಟಿದ್ಯಾ ಅಂತ. ಸ್ಟೈಲ್, ಫ್ಯಾಷನ್, ನ್ಯೂ ಫ್ಯಾಷನ್. ಸೊ ಅವರು ಕೂಡ ರೆಡಿ ಆಗ್ತಿದ್ದಾರೆ. ಪರ್ಫ್ಯೂಮ್ ಎಲ್ಲ ಹಾಕೊಳ್ತಾರಪ್ಪ, ಅದು ಹಿಂಗೆ ಹಾಕೊಳ್ತಾರೋ ಗೊತ್ತಿಲ್ಲ, ನನಗೆ ಪರ್ಫ್ಯೂಮ್ ಸ್ಮೆಲ್ಗೆ ತಲೆನೋವೇ ಬಂದ್ಬಿಡುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಾನು ನಿಮ್ಗೆ ಹೇಳೋದಿಲ್ಲ, ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಬಾಯ್ಲಿ ತೋರ್ಸ್, ಬಾಯ್ಲಿ. ನನ್ನ ಮಗಳು ನೋಡಿ ಹ್ಯಾಟ್ ಎಲ್ಲ ಹಾಕೊಂಡವಳೆ, ಗೋವಾಗ ಹೋಗೋ ತರ ರೆಡಿ ಆಗ್ಬಿಟ್ಟವಳೆ. ಸ್ವಲ್ಪ ಹಾಲು ಬಿಸಿಗಿಟ್ಟಿದ್ದೆ, ನನ್ನ ಮಗಳಿಗೆ ಹಾಲು ಕುಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ. ಈಗ ಹೋಗಿ ಗ್ಯಾಸು ಲೈಟ್ ಎಲ್ಲ ಆಫ್ ಮಾಡಿ ಮಾಸ್ಕ್ ಹಾಕೊಂಡು ಅಲ್ಲಿಗೆ ಹೋಗಿ ರೀಚ್ ಆದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅನ್ನೆಸೆಸರಿ ಆಚೆ ಹೋಗ್ತಿಲ್ಲ ಸ್ನೇಹಿತರೆ, ಸ್ವಲ್ಪ ಎಮರ್ಜೆನ್ಸಿ ಹೆಲ್ತ್ ಇಶ್ಯೂ ನೋಡೋದಕ್ಕೆ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀನಿ ಏನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ನನ್ನ ಮಗಳಿಗೆ ಒಂದು ಅರ್ಧ ಟಮ್ಲರಷ್ಟು ಹಾಲು ಕೊಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಲು ಮಿಕ್ಕಿತ್ತು, ಸರಿ ಅದನ್ನೇನು ರಾತ್ರಿ ಬಂದು ಫ್ರಿಜ್ಜಲ್ಲಿ ಇಟ್ಟು ಕಾಯಿಸೋದಂತ ಹೇಳಿ ಈಗ ಅವಳಿಗೆ ಬಿಸಿ ಮಾಡಿ ಕೊಡ್ತಿದ್ದೀನಿ. ಯಾಕಂದರೆ ಒಂದು 1/2 hour to 45 minutes ನಾವು ಟ್ರಾವೆಲ್ ಮಾಡೋದಿತ್ತು. ಅಷ್ಟೊತ್ತವರೆಗೂ ಅವಳಿಗೆ ಹೊಟ್ಟೆ ಖಾಲಿ ಬಿಡೋದು ಬೇಡ ಅಂತ ಹೇಳಿ ಫಿಲ್ಲಿಂಗ್ ಆಗಿರಲಿ ಅಂತ ಹಾಲು ಕೊಡ್ತಿದ್ದೀನಿ. ಎಷ್ಟು ಹಠ ಅಂದರೆ ಫ್ಲೋರ್ ಮೇಲೆಲ್ಲ ಮಲ್ಕೊಂಡು ಒದ್ದಾಡ್ತಿದ್ದಾಳೆ. ಆ್ಯಂಡ್ ಕೂದಲೆಲ್ಲ ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದ್ದೆ, ಅದನ್ನೆಲ್ಲ ನೋಡಿ ಈ ಅವಸ್ಥೆ ಮಾಡ್ಕೊಂಡಿದ್ದಾಳೆ. ಆ್ಯಂಡ್ ಇದು ಲಾಸ್ಟ್ ನೈಟ್, ಅಂದರೆ ಅವತ್ತಿನ ಹಿಂದಿನ ರಾತ್ರಿ ನಮ್ಮ ಮನೆಯವರು ಕೇಕ್ನ ತಂದಿದ್ರು, ಪೇಸ್ಟ್ರೀಸ್ನ ತಂದಿದ್ರು. ಯಾವ ಬ್ರ್ಯಾಂಡಿಂದ ಅಂದರೆ ಸ್ಮೂರ್ ಅನ್ನೋದು ನೀವು ಕೇಳ್ಪಟ್ಟಿರ್ಬೋದು ಎಲ್ಲಾದರೂ. ಈ ಥರ ಲೈಕ್ ಅಮ್ಮಾಸ್ ಥರ, ಇಲ್ಲಾಂದರೆ ಜಸ್ಟ್ ಬೇಕ್ ಥರನೇ ಇದು ಒಂದು ಬ್ರ್ಯಾಂಡ್. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲೂ ಕೂಡ ಕೇಕ್ ನಿಮ್ಮ ಮನೆ ಹತ್ರ ಇದ್ದರೆ ಅಥವಾ ಆನ್ಲೈನಲ್ಲಿ ಏನಾದರೂ ನೀವು ಯಾವಾಗಾದರೂ ನೋಡಿದ್ರೆ ಪರ್ಚೇಸ್ ಮಾಡಿ. ಟೇಸ್ಟ್ ವೈಸ್ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ವೆರೈಟಿ ಆಫ್ ಕೇಕ್ಸ್ ಇರುತ್ತೆ, ಬಟ್ ಬಿಟ್ ಎಕ್ಸ್ಪೆನ್ಸಿವ್ ಅಂತ ನನಗನ್ಸುತ್ತೆ. ಈ ವೈಟ್ ಕಲರ್ ಏನು ನನಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಚಾಕ್ಲೇಟ್ ಕೇಕ್ ತುಂಬಾ ಇಷ್ಟ ಆಯಿತು, ರೆಕ್ಟ್ಯಾಂಗಲ್ ಶೇಪಲ್ಲಿರೋದು. ಆ್ಯಂಡ್ ಕೆಳಗಡೆ ಆ ವೈಟ್ ಕಲರ್ ಕೇಕ್ ಕೆಳಗಡೆ ಸಕ್ಕರೆದು ಕ್ಯಾರಮೆಲ್ ಅಂತಾರೆ ನೋಡಿ, ಅದನ್ನು ಹಾಕಿದ್ರು, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಈ ರೌಂಡಾಗಿರೋ ಕೇಕು ಕಂಪ್ಲೀಟ್ ಫಿಲ್ಡ್ ವಿತ್ ಚಾಕ್ಲೇಟ್, ಚೆನ್ನಾಗಿತ್ತು. ನಿಮಗೂ ಇಷ್ಟ ಇದ್ದರೆ, ಯಾರಾದರೂ ಕೇಕ್ ಲವರ್ಸ್ ಇದ್ದರೆ ದೆನ್ ಡೆಫಿನೆಟ್ಲಿ ನೀವು ಇಲ್ಲಿ ಟ್ರೈ ಮಾಡ್ಬೋದು. ನಾನು ತಿನ್ನುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ವೈಸ್ ಹೇಗಿತ್ತು ಅಂತ. ನಿಮ್ಮ ಲವ್ಡ್ ಒನ್ಸ್ ಡಿಯರ್ ಒನ್ಸ್ಗೆ ಬೇಕಂದರೆ ಇಲ್ಲಿಂದ ಕೇಕ್ ಕೂಡ ಆರ್ಡ್ರ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಈಗ ನಾನು ಬಂದು ರೀಚ್ ಆಗಿದ್ದೀನಿ. ಎಲ್ಲಿಗೆ ಬಂದಿದ್ದೀನಿ ನಿಮಗೆ ಗೊತ್ತಾಗಿರುತ್ತೆ.
ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ ಸ್ನೇಹಿತರೆ. ಒಂದು ಸಣ್ಣ ಪೂಜೆ ಇತ್ತು, ಪೂಜೆನ ಅಟೆಂಡ್ ಮಾಡಿಬಿಟ್ಟು ಹಾಗೆ ನಮ್ಮ ದೊಡ್ಡಮ್ಮ ಕೂಡ ಊರಿಂದ ಬಂದಿದ್ದರು. ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದರು. ಹೆಲ್ತ್ ಇಶ್ಯೂ ಅಂದರೆ ನೀವು ಕೊರೋನಾ ಅಂತೆಲ್ಲ ಅಂದ್ಕೊಳ್ಬೇಡಿ, ಸಮ್ ಕಿಡ್ನಿ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದರು ಟ್ರೀಟ್ಮೆಂಟ್ ತೊಗೊಳಕ್ಕೆ. ನೀವು ನೋಡ್ತಿರ್ಬೋದು ಸೋಫಾ ಮೇಲೇ ಹಾಸಿಗೆ ಥರ ದಿಂಬು ಬೆಡ್ಶೀಟೆಲ್ಲ ಹಾಕ್ಕೊಂಡು ಅಲ್ಲೇ ಅವರು ರೆಸ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನನ್ನ ತಂಗಿ, ತಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ದಾರೆ. ಆ್ಯಂಡ್ ಇವಾಗ ನೋಡಿ ನಮ್ಮಮ್ಮ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಈಗ ಸ್ವಲ್ಪ ಮುಖ ದರ್ಶನ ಕೊಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಈಗ ಊಟ ಮಾಡುವಂಥ ಟೈಮ್ ಸ್ನೇಹಿತರೆ. ಹೋಲ್ ಫ್ಯಾಮಿಲಿ ಈಗ ಊಟ ಮಾಡ್ತೀವಿ. ಆ್ಯಂಡ್ ಯಾಕೆ ನಾನು ವಾಯ್ಸ್ ಓವರ್ ಮಾಡ್ತಿದ್ದೀನಿ ಅಂದರೆ ಎಲ್ಲರೂ ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ ತುಂಬಾ ಮಾತು. ಆ್ಯಂಡ್ ಇಲ್ಲಿ ನೋಡಿ ನನ್ನ ಮಗಳು ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂದರೆ ಶಿ ಇಸ್ ಸೋ ಸ್ವೀಟ್ ಅಂತಲೇ ಹೇಳ್ಬೋದು. ಮನೇಲೂ ಅಷ್ಟೇ, ನಾನು ಏನಾದರೂ ಕೆಲಸ ಮಾಡುವಾಗ ಹೀಗೆ ಬಂದು ಹೆಲ್ಪ್ ಮಾಡ್ತಾಳೆ. ಆ್ಯಂಡ್ ಇವತ್ತು ಅವ್ರ ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ದಾಳೆ ಊಟ ಬಡಿಸೋದ್ರಲ್ಲಿ. ಎಷ್ಟು ಒಳ್ಳೆ ಹುಡುಗಿ ಅಲ್ಲ ನನ್ನ ಮಗಳು. ಅಮ್ಮ ಅಕ್ಕ ಯೂಟ್ಯೂಬ್ ಅದೇ ಅಪ್ಲೋಡ್ ಮಾಡುತ್ತೆ, ಎಲ್ಲರೂ ಹಂಗೆ ಹಾಕೋದು. ಎಲ್ಲರೂ ಕೇಳ್ತಾರೆ ನೋಡು, ಹೂ ಇಸ್ ದಟ್ ಬ್ಲಾಕ್ ಡ್ರೆಸ್ ಗರ್ಲ್ ಅಂತ ಕೇಳ್ತಾರೆ ಆಂಟಿ. ಲಿತಿಶಾ ಬೇಡ, ಡ್ಯಾನ್ಸ್ ತೋರಿಸ್ಲ ಎಲ್ಲರಿಗೂ. ಅದು ಬ್ಲೂ ಡ್ರೆಸ್ಸಲ್ಲಿ ಏನು ನೋಡ್ತಿದ್ದೀರಲ್ಲ ಅದು ನಮ್ಮ ಚಿಕ್ಕಮ್ಮ ಸ್ನೇಹಿತರೆ, ಅಂದರೆ ನಮ್ಮ ಮಮ್ಮಿಯವರ ಸ್ವಂತ ತಂಗಿ. ಆ್ಯಂಡ್ ಆರೆಂಜ್ ಡ್ರೆಸ್ಸಲ್ಲಿ ಏನು ನೋಡ್ತಿದ್ದೀರಲ್ಲ ನೈಟಿ ಮೇಲೆ ಅದು ನಮ್ಮ ಮಮ್ಮಿಯವರ ಸ್ವಂತ ಅಕ್ಕ. ಸೊ ಇವ್ರು 3 ಜನ ಸ್ವಂತ ಅಕ್ಕ ತಂಗಿದಿರು. ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಇಬ್ಬರು ಕೂಡ ಸ್ವಲ್ಪ ಜಾಲಿ ಕೈಂಡ್ ಆಫ್ ಪರ್ಸನ್. ಇನ್ನು ನಮ್ಮ ಮಮ್ಮಿನೂ ಅಷ್ಟೇ ಸ್ವಲ್ಪ ಅವರು ಕೂಡ ಜಾಲಿನೇ. ಆ್ಯಂಡ್ ಈಗ ನಾವೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ದೀವಿ. ಇವತ್ತು ಊಟಕ್ಕೆ ಏನು ಅಂದರೆ ಜೋಳದ ರೊಟ್ಟಿ, ಚಿಕನ್ ಗೊಜ್ಜು. ಇದು ಜೋಳದ ರೊಟ್ಟಿ ನಮ್ಮ ಚಿಕ್ಕಮ್ಮ ಮಾಡ್ಕೊಂಡು ಬಂದಿರೋದು. ನಾನು ಹೆಚ್ಚಾಗಿ ತಿನ್ನೋದಿಲ್ಲ ಸ್ನೇಹಿತರೆ, ಬೆಂಗಳೂರಲ್ಲೆಲ್ಲ ಚಪಾತಿ ಮುದ್ದೆ ಅಷ್ಟೇ. ಊರಿಗೆ ಹೋದಾಗ ದಾವಣಗೆರೆ ನಮ್ಮೂರು, ಸೊ ನಮ್ಮ ಮಮ್ಮಿ ಊರು, ಅಲ್ಲಿಗೆ ಹೋದಾಗ ಡೆಫಿನೆಟಾಗಿ ಜೋಳದ ರೊಟ್ಟಿ ತಿಂತೀವಿ. ಸ್ಪೆಷಲಿ ನನಗೆ ಖಡಕ್ ರೊಟ್ಟಿ ತುಂಬಾ ಇಷ್ಟ ಚಿಕನ್ ಸಾರು ಜೊತೆ ತಿನ್ನೋದಕ್ಕೆ. ಆ್ಯಂಡ್ ಇವತ್ತು ನನ್ನ ತಂಗಿ ತಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ, ವಿತ್ ಹೋಲ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ. ನನ್ನ ಮಗಳು ನೋಡ್ತಿರ್ಬೋದು ನಮ್ಮ ಮಮ್ಮಿ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದಾಳೆ. ಆ್ಯಂಡ್ ವಾಟ್ ಎಲ್ಸ್, ನಾವೆಲ್ಲರೂ ಇರೋದು ಬೆಂಗಳೂರಲ್ಲೇ ಸ್ನೇಹಿತರೆ, ಬಟ್ ಎಲ್ಲರೂ ಕೂಡ ಅವರವರ ಲೈಫಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ. ನಮ್ಮ ಚಿಕ್ಕಮ್ಮ ಕೂಡ ವರ್ಕಿಂಗ್ ವುಮೆನ್, ನಮ್ಮ ಮಮ್ಮಿ ಕೂಡ ವರ್ಕಿಂಗ್ ವುಮೆನ್. ಇನ್ನು ನನ್ನ ತಂಗಿ ತಮ್ಮ ಅವರು ಕಾಲೇಜಲ್ಲಿ ಬ್ಯುಸಿ. ಇನ್ನು ನಾನು ಮನೆ ನೋಡ್ಕೊ, ಯೂಟ್ಯೂಬ್ ಮಾಡ್ಕೊ. ಆ್ಯಂಡ್ ಜೊತೆಗೆ ಅರುಣ್ ಕೂಡ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಯಾವಾಗಾದರೂ ಸಿಗೋದು ನಾವು ತುಂಬಾ ರೇರು. ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಅಷ್ಟೇ ನಾವು ಸಿಗೋದು. ಸಿಗ್ದಾಗ್ಲಂತರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಿರ್ಬೋದು, ಇಲ್ಲಾಂದರೆ ಈ ಥರ ನೋಡಿ ಎಂಜಾಯ್ ಮಾಡ್ತಿದ್ದೀವಿ. ಗೇಮ್ ಆಡೋದಿರ್ಬೋದು, ಇಲ್ಲಾಂದರೆ ಡ್ಯಾನ್ಸ್ ಆಡೋದಿರ್ಬೋದು, ಈ ಥರ ಮಾಡ್ತಿರ್ತೀವಿ. ಡ್ಯಾನ್ಸ್ ಏನು ಇವತ್ತೇ ಫಸ್ಟ್ ಟೈಮ್ ಅಲ್ಲ ಸ್ನೇಹಿತರೆ, ನಾವು ಯಾವಾಗಲೇ ಗೆಟ್ ಟುಗೆದರ್ ಆಗಿದ್ರು ಡ್ಯಾನ್ಸ್ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ. ತುಂಬಾ ಎಂಜಾಯ್ ಮಾಡ್ತೀವಿ ನಾವು. ನೀವು ನನ್ನ ಕಳೆದ ವ್ಲಾಗ್ ಅಂದರೆ ಯಾವುದು ಸಂಕ್ರಾಂತಿ 2ನೇ ದಿನ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ, ಐ ಥಿಂಕ್ ಲಾಸ್ಟ್ ಇಯರ್ ಅನಿಸುತ್ತೆ, 1 ವರ್ಷದ ಹಿಂದೆ. ಆ ವ್ಲಾಗ್ ಚೆಕ್ ಮಾಡಿದರೆ ಅದರಲ್ಲೂ ನೀವು ನೋಡಿರ್ಬೋದು ನಾವು ಇದೇ ಥರ ಡ್ಯಾನ್ಸ್ ಎಲ್ಲ ಆಡಿದ್ದೀವಿ. ಬಟ್ ಅವತ್ತು ನಮ್ಮ ದೊಡ್ಡಮ್ಮ ಕೂಡ ಡ್ಯಾನ್ಸ್ ಆಡ್ತಿದ್ರು. ಇವತ್ತು ಅವರ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಅವ್ರು ಜಸ್ಟ್ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ನಗ್ತಾಯಿದ್ರು ನಮ್ಮ ದೊಡ್ಡಮ್ಮ ಇವರು ಡ್ಯಾನ್ಸ್ನ ನೋಡಿಬಿಟ್ಟು. ಐ ಹೋಪ್ ನಿಮಗೂ ಕೂಡ ನಗು ಬರ್ತಿರುತ್ತೆ ಇದು ನೋಡಿಬಿಟ್ಟು. ಜಸ್ಟ್ ಫನ್ಗೋಸ್ಕರ ಮಾಡ್ತಿರೋದು, ಯಾಕೆ ಅಂದರೆ ನಮ್ಮ ದೊಡ್ಡಮ್ಮಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತಲ್ಲ, ಅವ್ರನ್ನ ನಗ್ಸೋದಕ್ಕೋಸ್ಕರ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಇವಾಗ ಅವಳು ಹುಷಾರು, ಕ್ಯಾಮ್ರಾ ಅಂದ್ರೆ ಮಾಡಲ್ಲ ಅವಳು. ಗೊತ್ತೋಳು ಕ್ಯಾಮ್ರಾ ಎಲ್ಲೆಲ್ಲಿದೆ ಅಂತ. ಈಗ ಊಟ ಮಾಡಿದ್ದಾಯಿತು, ಸ್ವಲ್ಪ ಎಂಜಾಯ್ ಮಾಡಿದ್ದಾಯಿತು, ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ. ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು ಸ್ನೇಹಿತರೆ, ಐ ಥಿಂಕ್ ಅರೌಂಡ್ 6:30 ಆಗಿತ್ತು. ಅವ್ರು 3 ಜನ ಅಕ್ಕ ತಂಗಿ ಒಂದಾಗಿದ್ದಾರೆ, ಬಟ್ ಇಲ್ಲಿ ನಾವು 3 ಜನ ಅಕ್ಕ ತಂಗಿ ಒಂದಾಗಿಲ್ಲ. ನಾನು ನನ್ನ ತಂಗಿ ಮಾತ್ರ ಇದ್ದೀವಿ. ನಮ್ಮ ಅಕ್ಕ ಊರಲ್ಲಿದ್ದಾಳೆ, ಅವಳಿಗೆ ಡ್ಯೂ ಟು ಕೋವಿಡ್ ಟ್ರಾವೆಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಮಕ್ಕಳನ್ನ ಕರ್ಕೊಂಡು. ಅದಕ್ಕೆ ಅವಳು ಮಿಸ್ ಆಗಿದ್ಲಂತ ಅವಳ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಸ್ನೇಹಿತರೆ. ನೆನ್ನೆ ಭಾನುವಾರ ಇತ್ತು, ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ. ಅಲ್ಲಿ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಪೂಜೆ ಇತ್ತು, ಒಂದು ಸಣ್ಣ ಪೂಜೆ ಇತ್ತು. ಜೊತೆಗೆ ನಮ್ಮ ದೊಡ್ಡಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಇನ್ನೇನು ವ್ಲಾಗ್ ಮಾಡೋದು, ಸೇಮ್ ಥಿಂಗ್ ರೂಟೀನ್ ಫಾಲೋ ಆಯಿತು. ತಿರ್ಗಾ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಅದಾದಮೇಲೆ ಊಟ ಮಾಡಿದ್ವಿ. ತೋರಿಸಿದ್ದೆ ಏನು ತೋರಿಸೋದು ಅಂದ್ಬಿಟ್ಟು ವ್ಲಾಗ್ನ ಮಾಡಿಲ್ಲ. ಈಗ ನೆಕ್ಸ್ಟ್ ಡೇ ನೋಡಿ, ಜಸ್ಟ್ ಈಗ ದೇವ್ರಿಗೆ ಪೂಜೆ ಮಾಡಿ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೆ. ತಲೆ ಕೂಡ ನೀಟಾಗಿ ಒಣಗಿದೆ. ನಾನು ಹೇಳಿದ್ನಲ್ಲ, ಸ್ಯಾಟರ್ಡೆ ಆಯಿಲ್ ಅಪ್ಲೈ ಮಾಡ್ತೀನಿ, ಸಂಡೇ ಹೋಲ್ ಡೇ ಬಿಡ್ತೀನಿ, ಮಂಡೇ ಹೆಡ್ ಬಾತ್ ಮಾಡ್ತೀನಿ. ಈಗ ಟೈಮ್ ಬಂದು
10:45 ಆಗಿದೆ. ಇವತ್ತು ರಾಹುಗಾಲ 9 ಗಂಟೆ ತನಕ ಇತ್ತು. ಸೋಮವಾರ ರಾಹುಗಾಲ 7:30 ಇಂದ 9 o'clock ವರೆಗೂ ಇತ್ತು. ಸೊ 9 o'clock ಮುಗಿದ್ಮೇಲೆ ಈಗ ಪೂಜೆ ಮಾಡಿದೀನಿ. 10:45 ಆಗಿದೆ. ಹೋಗಿ ಬ್ರೇಕ್ಫಾಸ್ಟ್ ತಿನ್ಬೇಕು ಸ್ನೇಹಿತರೆ. ತುಂಬಾನೇ ಹೊಟ್ಟೆ ಹಸಿತಿದೆ. ಅಂಡ್ ನನ್ನ ಮಗಳು ನೋಡಿ, ಅವ್ರ ಡ್ಯಾಡಿ ಇವತ್ತು ಸ್ವಲ್ಪ ಬೇಗ ಹೋಗಿದ್ದಾರೆ. 10 o'clockಗೆಲ್ಲ ಹೊರಡ್ಬೇಕಿತ್ತಂತೆ. ಅದಕ್ಕೆ ಅವರು ತಿಂಡಿ ಕೂಡ ತಿಂದಿಲ್ಲ, ಜಸ್ಟ್ ಕಾಫಿ ಕುಡಿದು ಹಂಗೆ ಹೋಗಿದ್ದಾರೆ. ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಈಗ ನನ್ಗೊಂದು ಕಮೆಂಟ್ ಗ್ಯಾಪ್ನ ಬಂತು ಸ್ನೇಹಿತರೆ. ನನ್ನ ಮಾಂಗಲ್ಯ ಚೈನ್ ಡಿಸೈನ್ ತೋರಿಸಿ ಅಂದಿದ್ರೆ. ಸೊ ಡಿಸೈನ್ ತೋರಿಸಿದೆ. ಇದರ ಹೆಸರು ಕೇಳಿದ್ದೀರಾ? ಖಂಡಿತವಾಗ್ಲೂ ನನಗೆ ಇದರ ಹೆಸರು ಗೊತ್ತಿಲ್ಲ ಸ್ನೇಹಿತರೆ. ನಾನು ಇದನ್ನ ತಗೊಂಡಿದ್ದು 3 ವರ್ಷನ 4 ವರ್ಷದ ಹಿಂದೆ ನಾನು ತಗೊಂಡಿದ್ದು. ಸುಮಾರು 4 ವರ್ಷ ಆಗ್ತಿದೆ ನಾನು ತಗೊಂಡಿದ್ದು. ನಾನು ತಗೊಳ್ಬೇಕಾದ್ರೆ ನಿಮ್ಗೆ ಎಷ್ಟು ವೆರೈಟಿ ಆಫ್ ಡಿಸೈನ್ಸ್ ಇತ್ತು ಅಂದ್ರೆ, ಇಲ್ಲೇನೋ ಸ್ಟೋನ್ ವರ್ಕ್ ಇರೋವಂಥದ್ದು, ಇಲ್ಲಾಂದ್ರೆ ಏನೋ ಒಂದು ಪೆಂಡೆಂಟ್ ಆರ್ ಬ್ರೋಚ್ ಇರೋವಂಥದ್ದು, ಸುಮಾರು ಡಿಸೈನ್ಸ್ ಇತ್ತು ಸ್ನೇಹಿತರೆ. ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ನನಗೆ ಕನ್ಫ್ಯೂಷನ್ ಆಗೋಯ್ತು. ಬಟ್ ಇದೇ ಸೇಮ್ ನಮ್ಮ ಮಮ್ಮಿ ಹಾಕೊಂಡಿದ್ರು. ನನಗೆ ನಮ್ಮ ಮಮ್ಮಿ ನೋಡಿ ಇಷ್ಟ ಆಗಿ ನಾನು ತಗೊಂಡಿದ್ದು. ನನ್ಗೆ ಅದೆಲ್ಲಕ್ಕಿಂತ ನನಗಿದೇ ಇಷ್ಟ ಆಯ್ತು. ಅಂಡ್ ಈಗ್ಲಂತೂ ಇನ್ನೂ ವೆರೈಟೀಸ್ ಬಂದಿರುತ್ತೆ, ಡಿಫ್ರೆಂಟ್ ಪ್ಯಾಟರ್ನ್ಸ್ ಬಂದಿರುತ್ತೆ. ಸೊ ಒಂದ್ಸತಿ ಹೋಗ್ಬಿಟ್ಟು ಕ್ರಾಸ್ ಚೆಕ್ ಮಾಡಿ ಒಂದು 4-5 ಅಂಗಡಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರದ್ದು ಪರ್ಚೇಸ್ ಮಾಡಿ. ನೀವು ಇದರ ಸ್ಕ್ರೀನ್ ಶಾಟ್ ತಕ್ಕೊಂಡು ಬೇಕಂದ್ರೆ ಇದೇ ಡಿಸೈನ್ ನ ತಗೊಳ್ಬಹುದು. ಇದು ಹೇಳಿದೆ. ನೆಕ್ಸ್ಟ್ ಇನ್ನೂ ಒಂದು ಕಮೆಂಟ್ ಗ್ಯಾಪ್ನ ಬಂತು. ಏನು ಅಂದ್ರೆ, ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರೆ ನಿಮ್ದು ವ್ಯಾಕ್ಸಿನೇಷನ್ ಆಗಿದೆಯಾ ಅಂದ್ಬಿಟ್ಟು. ಇಲ್ಲ, ಇನ್ನು ನಾವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿಲ್ಲ. ಬಿಕಾಸ್ ನಮಗೆ ಕೋವಿಡ್ ಬಂದಿತ್ತು ನೋಡಿ. ಕೋವಿಡ್ ಬಂದು ನೆಗೆಟಿವ್ ಕೂಡ ಆಗಿದೆ. ಈಗ ನೆಗೆಟಿವ್ ಆಗಿ 3 ತಿಂಗಳವರೆಗೂ ನಾವು ಹಾಕಿಸ್ಕೊಳ್ಳಂಗಿಲ್ವಂತೆ. ಬಿಕಾಸ್ ಕೊರೋನಾ ವೈರಸ್ ಒಂದ್ಸತಿ ಬಾಡಿಗೆ ಎಂಟರ್ ಆಗಿ ಅದು ಸತ್ತೋದ್ಮೇಲೆ ಆಂಟಿಬಾಡೀಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ನಮ್ಮ ಬಾಡಿಯಲ್ಲಿ ಅಪ್ ಟು 6 months ವರೆಗೂ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಿರುತ್ತೆ. ಲೈಕ್ ನಮ್ಗೀಗ ನೆಕ್ಸ್ಟ್ ಯಾವುದೇ ರೀತಿ ವೈರಸ್ ಇರ್ಬೋದು ಅಥವಾ ಕೊರೋನಾ ವೈರಸ್ ಇರ್ಬೋದು, ನಮ್ಗೆ ಎಫೆಕ್ಟ್ ಆಗೋದಿಲ್ಲ. ಸೊ ಅದರಿಂದ ಈ ಟೈಮಲ್ಲಿ ನಾವೇನಾದ್ರೂ ಇಂಜೆಕ್ಷನ್ ಅವ್ರ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ರೆ ಬಾಡಿಯಲ್ಲಿ ಏನಾದ್ರೂ ರಿಯಾಕ್ಟ್ ಆಗ್ಬೋದು, ಇಲ್ಲಾಂದ್ರೆ ಏರುಪೇರು ಆಗ್ಬೋದು ಆರೋಗ್ಯದಲ್ಲಿ. ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಬೇಡಿ ಅಂತ ನಮ್ಮ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡಿದ್ದಾರೆ. ಟಿಲ್ 3 months ಅಷ್ಟೇ. ಬಟ್ ಆಲ್ರೆಡಿ ನಮಗೆ ಕೋವಿಡ್ ಬರೋದಕ್ಕಿಂತ ಮುಂಚೆನೆ ನಾವು ಆರೋಗ್ಯ ಸೇತು ಆಪ್ ಅಲ್ಲಿ ರಿಜಿಸ್ಟರ್ ಮಾಡಿದ್ವಿ. ಯಾವಾಗ 18+ ವ್ಯಾಕ್ಸಿನೇಷನ್ ಅಂತ ಬಂತು ನೋಡಿ ನ್ಯೂಸ್. ಸೊ ಇಮಿಡಿಯೇಟ್ ಆಗಿ ನಾವು ರಿಜಿಸ್ಟರ್ ಮಾಡಿದ್ವಿ. ಜಸ್ಟ್ ಸ್ಲಾಟ್ ವೇಟ್ ಮಾಡ್ತಿದ್ವಿ. ಇನ್ನೂ ಅದು ಓಪನ್ ಆಗಿರ್ಲಿಲ್ಲ ಆ ಟೈಮಲ್ಲಿ. ಈಗ ನಮಗೆ ಸ್ಲಾಟ್ ಆಪ್ಷನ್ ಎಲ್ಲ ಇದೆ, ಬಟ್ ನಮಗೆ ಹಾಕಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಅಪ್ ಟು 3 months ನಾವು ವೇಟ್ ಮಾಡಬೇಕು. ಇಲ್ಲ ಅಂದ್ರೆ ಇನ್ನೊಂದು ಆಪ್ಷನ್, ನಮ್ಮ ಏರಿಯಾದಲ್ಲಿ ವೀಕ್ಲಿ ಒನ್ಸ್ ಬಂದ್ಬಿಟ್ಟು ಹೆಸರೆಲ್ಲ ಬರ್ಕೊಂಡು ಹೋಗ್ತಾರೆ. ಹೆಸರು, ಕಾಂಟ್ಯಾಕ್ಟ್ ನಂಬರ್ ಹಾಕಿಸ್ಕೊಂಡಿದ್ದೇವೆ ಇಲ್ವಾ ಅಂದ್ಬಿಟ್ಟು ವೆರಿಫೈ ಮಾಡ್ತಿರ್ತಾರೆ. ಬಿಕಾಸ್ ನಮ್ಮ ಏರಿಯಾದಲ್ಲಿನೇ ಕ್ಯಾಂಪ್ ಆಗ್ತಾರೆ. ಎಲ್ರು ಹೋಗ್ಬಿಟ್ಟು ಹಾಕಿಸ್ಕೊಳ್ಬಹುದು, ಫುಲ್ ಏರಿಯಾದಲ್ಲಿ ಇರೋರೆಲ್ರು. ಮತ್ತೆ ಕಾಲ್ ಮಾಡಿ ಕೂಡ ಕ್ರಾಸ್ ಚೆಕ್ ಮಾಡ್ತಾರೆ ಹಾಕಿಸ್ಕೊಂಡಿದೀವಾ ಇಲ್ಲ ಅಂತ. ಸೊ ನಾವು ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದೀವಿ ನಾವು 3 months ಆದ್ಮೇಲೆ ಹಾಕಿಸ್ಕೊಳ್ಬೇಕು ಅಂತ. ಬಿಟ್ರೆ ಇನ್ನ ನಮ್ಮ ಮನೆಯವ್ರದ್ದು ಕಂಪನಿ ಸೈಡ್ ಇಂದಾನೆ ವ್ಯಾಕ್ಸಿನೇಷನ್ ನ ಹಾಕ್ತಿದ್ರು. ಬಟ್ ನಾವು ಹಾಕಿಸ್ಕೊಳಂಗಿಲ್ಲ, ಅದು ಕೂಡ ಸ್ಕಿಪ್ ಆಯ್ತು. ನಮ್ಮ ಏರಿಯಾದಲ್ಲಿ ಹಾಕ್ತಿದ್ದಾರೆ, ಅದು ಕೂಡ ಸ್ಕಿಪ್ ಮಾಡಿದೀವಿ. ಬಟ್ ಫಾರ್ ಶಾರ್ಟ್ 3 months ಆದ್ಮೇಲೆ ಹಾಕಿಸ್ಕೊಳ್ತೀವಿ ಸ್ನೇಹಿತರೆ. ಐ ಥಿಂಕ್ ನಾವು 1 month ಆಗಿರ್ಬೋದು ಅನ್ಸುತ್ತೆ. 1.5 ತಿಂಗಳಾಗಿದೆ ನಾವು ನೆಗೆಟಿವ್ ಆಗಿ. ಸೊ ಇನ್ನ ಅನದರ್ 1.5 ತಿಂಗಳು ವೆಯ್ಟ್ ಮಾಡಿ ಅದಾದ್ಮೇಲೆ ಡೆಫಿನೆಟ್ ಆಗಿ ಹಾಕಿಸ್ಕೊಳ್ತೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹಾಕಿಸ್ಕೊಂಡಿದ್ದಾರೆ, ಎಲ್ಲರೂ ಸೇಫ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಮಾವ ಹಾಕಿಸ್ಕೊಂಡಿದ್ದಾರೆ, ಅವ್ರಿಗೆ 2 ಡೋಸೇಜ್ ಆಗಿದೆ. ಈಸ್ ವೆರಿ ಫೈನ್. ಅಂಡ್ ಅವ್ರಿಗೆ ಏಜ್ ಬಂದು ಅರೌಂಡ್ 74 years. ಈವನ್ ನಮ್ಮಮ್ಮ ಕೂಡ ಹಾಕಿಸ್ಕೊಂಡಿದ್ದಾರೆ, ಅವ್ರಿಗೆ ಏಜ್ ಬಂದು 47 years. ಒಂದು ಡೋಸೇಜ್ ಮುಗಿದಿದೆ, ಇನ್ನ ಒಂದು ಡೋಸೇಜ್ ನೆಕ್ಸ್ಟ್ ಮಂತ್ ಹಾಕಿಸ್ಕೊಳ್ತಾರೆ. ಅವರಿಬ್ರು ಕೂಡ ಆರಾಮಾಗಿದ್ದಾರೆ. ನಾವು ಕೂಡ ಹಾಕಿಸ್ಕೊಳ್ತೀವಿ. ನೀವ್ ಯಾರಾದ್ರೂ ಹಾಕಿಸ್ಕೊಂಡಿಲ್ಲ ಅಂದ್ರೆ ಹೋಗ್ಬಿಟ್ಟು ದಯವಿಟ್ಟು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಅದೊಂದ್ರಿಂದಾನೇ ನಮ್ಮನ್ನ ನಾವು ಕಾಪಾಡ್ಕೊಳ್ಳಕ್ಕೆ ಸಾಧ್ಯ. ಅಂದ್ರೆ ಅದೇನ್ 100% ಪ್ರೊಟೆಕ್ಟ್ ಮಾಡಲ್ಲ ಸ್ನೇಹಿತರೆ, ಅಟ್ಲೀಸ್ಟ್ 70% ಅಷ್ಟಾದ್ರೂ ಪ್ರೊಟೆಕ್ಟ್ ಮಾಡುತ್ತೆ. ಈಗ ನಮ್ಗೆ ಜಾಸ್ತಿ ಇನ್ಫೆಕ್ಟ್ ಆಗಿತ್ತು ನೋಡಿ, ಅಷ್ಟು ಇನ್ಫೆಕ್ಟ್ ಆಗೋದಿಲ್ಲ. ಅಂದ್ರೆ ಜಾಸ್ತಿ ಇನ್ಫೆಕ್ಷನ್ ಆಗೋದಿಲ್ಲ, ಮೈಲ್ಡ್ ಆಗಿ ಇನ್ಫೆಕ್ಷನ್ ಆಗಿ ಬೇಗ ಹೋಗ್ಬಿಡುತ್ತೆ. ಬೈ ಚಾನ್ಸ್ ಆಗಿ ಬಂದ್ರೆ, ಯಾರಿಗೂ ಬರೋದು ಬೇಡ. ಬಟ್ ನಾನು ಹೇಳ್ತಿರೋದು ಜಾಸ್ತಿ ಸಿವಿಯರ್ ಆಗಿ ಇನ್ಫೆಕ್ಷನ್ ಎಲ್ಲ ಆಗೋದಿಲ್ಲ, ತುಂಬಾ ಮೈಲ್ಡ್ ಆಗಿ ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಬೇಕು. ಅಂಡ್ ನನ್ನ ಮಗಳು ನೋಡಿ ಹನಿ ತಂದು ನನ್ನ ಕೈಯಲ್ಲಿ ಕೊಟ್ಟಿದ್ದಾಳೆ. ಹೋಗಲ್ಲಿಡು, ಕಿಚನ್ ಅಲ್ಲಿ ಇಡು. ಬೈ ನೋಡಿ ಬ್ರಷ್ ತಗ. ಈಗ ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದ್ದೀನಿ ಕಿಚನ್ಗೆ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೀವು ಇವಾಗ ಏನು ನೋಡ್ತಿದ್ದೀರಲ್ಲ, ಇದು ಡಾಮಿನೋಸ್ ಇಂದ ಪಿಜ್ಜಾ ತರಿಸಿದ್ವಿ. ಇವಾಗಲ್ಲ ಸ್ನೇಹಿತರೆ, ಇದು ತರಿಸಿ ಐ ಥಿಂಕ್ ಮೋರ್ ದೆನ್ ಅ ಇಯರ್ ಆಗಿದೆ. ವರ್ಷದ ಹಿಂದೆ ತರಿಸಿದ್ದು. ವಿಡಿಯೋ ಮಾಡಿದ್ದೀನಿ ಬಟ್ ಶೇರೇ ಮಾಡಿರಲಿಲ್ಲ. ಸೊ ಇವಾಗ ಗ್ಯಾಪ್ನ ಬಂತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಕೋಕ್ ಜೊತೆಗೆ 2 ಪಿಜ್ಜಾ ತರಿಸಿದ್ದೀವಿ. ಯಾವ ಪಿಜ್ಜಾ ಅಂದರೆ ಒಂದು ವೆಜ್ ಆ್ಯಂಡ್ ಇನ್ನು ಒಂದು ನಾನ್ ವೆಜ್.
ಇದು ಬಂದು ನಾನ್ ವೆಜ್ ಆ್ಯಂಡ್ ನೆಕ್ಸ್ಟ್ ಓಪನ್ ಮಾಡೋದು ವೆಜ್. ಯಾವ ಪಿಜ್ಜಾ ಅಂತ ಯೋಚನೆ ಮಾಡ್ತಿದ್ದೀರಾ, ಇದು ಹೊಸದಾಗಿ ಲಾಂಚ್ ಆಗಿತ್ತು ಸ್ನೇಹಿತರೆ, ಪಾಸ್ತಾ ಪಿಜ್ಜಾ ಅಂತ. ಇದು ಪಾಸ್ತಾ ನಾನ್ ವೆಜ್ ಪಿಜ್ಜಾ ಆ್ಯಂಡ್ ಅದು ಓಪನ್ ಮಾಡ್ತಿರೋದು ಬಂದು ಪಾಸ್ತಾ ವೆಜ್ ಪಿಜ್ಜಾ. ಪಿಜ್ಜಾದಲ್ಲಿ ತುಂಬ ವೆರೈಟಿ ಆಫ್ ಪಿಜ್ಜಾ ಇರುತ್ತೆ. ಕ್ಯಾಪ್ಸಿಕಮ್ ಪಿಜ್ಜಾ, ಟೊಮ್ಯಾಟೊ ಪಿಜ್ಜಾ, ಅದು ಬಿಟ್ಟರೆ ಚೀಸ್ ಬರ್ಸ್ಟ್, ನಾನ್ ವೆಜ್, ಆ ಥರ ಎಷ್ಟೊಂದು ವೆಜ್, ಈ ಥರ ವೆರೈಟಿ ಆಫ್ ಸಿಗುತ್ತೆ. ಬಟ್ ಡಾಮಿನೋಸಲ್ಲಿ ಹೊಸದಾಗಿ ಲಾಂಚ್ ಆಗಿತ್ತು ಪಾಸ್ತಾ ಪಿಜ್ಜಾ. ಅದರಲ್ಲಿ 2 ಥರ ಆಪ್ಷನ್ ಇತ್ತು, ಒಂದು ವೆಜ್ ಆ್ಯಂಡ್ ಇನ್ನೂ ಒಂದು ನಾನ್ ವೆಜ್. ಸೊ ಹೊಸದಾಗಿ ಲಾಂಚ್ ಆಗಿತ್ತಲ್ಲ, ಟ್ರೈ ಮಾಡೋಣ ಅಂತ ಹೇಳಿ ಈಸ್ಕೊಂಡಿದ್ವಿ. ನಾಟ್ ಸೋ ಗ್ರೇಟ್ ಟೇಸ್ಟ್ ಅಂತ ಏನೂ ಇಲ್ಲ, ಬಟ್ ಒನ್ಸ್ ಟ್ರೈ ಮಾಡ್ಬೋದು. ಏನೋ ಡಿಫ್ರೆಂಟಾಗಿ ತಂದಿದ್ರು ಹೊಸದಾಗಿ, ಅದಕ್ಕೆ ನಾವು ಟ್ರೈ ಮಾಡಿದ್ವಿ. ಟ್ರೈ ಮಾಡಿದಾಗ ನಿಮಗೂ ಕೂಡ ತೋರಿಸ್ದೆ ಹೇಗಿದೆ, ಟೇಸ್ಟ್ ವೈಸ್ ಹೇಗಿರುತ್ತೆ ಆ್ಯಂಡ್ ನೋಡೋಕ್ಕೆ ಹೇಗಿರುತ್ತೆ ಅಂದ್ಬಿಟ್ಟು ತೋರಿಸಿದ್ದೀನಿ. ಯಾರಿಗಾದ್ರೂ ಪಾಸ್ತಾ ಇಷ್ಟ ಇರೋರಿಗೆ ದೆನ್ ಇದು ಡೆಫಿನೆಟಾಗಿ ಇಷ್ಟ ಆಗುತ್ತೆ. ಯಾರು ಪಾಸ್ತಾ ಲವರ್ ಅಲ್ವೋ ನಿಮಗೆ ಇದು ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ. ಆ್ಯಂಡ್ ನಾನ್ ವೆಜ್ ಗ್ರಿಲ್ ಚಿಕನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿ ಹಾಕಿರ್ತಾರೆ. ಒಳಗಡೆ ಪಾಸ್ತಾ ಇರುತ್ತೆ, ನೋಡ್ತಿದ್ದೀರಲ್ಲ ಈ ಥರ ಬಾಯ್ಲ್ಡ್ ಪಾಸ್ತಾ ಇರುತ್ತೆ, ಅದ್ರ ಮೇಲೆ ಚಿಕನ್ ಟಾಪಿಂಗ್ನ ಮಾಡಿರ್ತಾರೆ. ಸೊ ಇಷ್ಟೇ ಸ್ನೇಹಿತರೆ, ಟೇಸ್ಟ್ ವೈಸ್ ಚೆನ್ನಾಗಿತ್ತು, 7% ನನಗೆ ಇಷ್ಟ ಆಯಿತು. ನೀವು ಒಂದ್ಸತಿ ಟ್ರೈ ಮಾಡಿ. ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಸ್ನೇಹಿತರೆ, ನಿಮ್ಗೊಂದು ತೋರಿಸ್ಬೇಕು ಅನ್ಕೊಂಡಿದ್ದೆ. ಇಲ್ಲಿ ನೋಡಿ, ಇದು ಸೊ ಇಯರಿಂಗ್ ಆರ್ಗನೈಸರ್ ಬಾಕ್ಸ್, ಒಂದು ಚಿಕ್ಕದು, ಒಂದು ದೊಡ್ಡದು, ನೆಕ್ಸ್ಟ್ ಇನ್ನ ಒಂದು ದೊಡ್ಡದು, 3 ಸೆಟ್ ಬರುತ್ತೆ. ಇದನ್ನ ನಾನು ತಗೊಂಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ ಅನ್ಸುತ್ತೆ. ಸೊ ಇದ್ರಲ್ಲೆಲ್ಲ ನನ್ನ ಡೈಲಿ ವೇರ್ ಇಯರಿಂಗ್ಸ್, ಇಲ್ಲಾಂದ್ರೆ ತುಂಬಾ ಲೈಟ್ ವೆಯ್ಟ್ ಇಯರಿಂಗ್ಸ್ ಇರುತ್ತೆ ನೋಡಿ, ಅದನ್ನ ಇಟ್ಟಿದ್ದೀನಿ. ನೆಕ್ಸ್ಟ್ ಈ ಬಾಕ್ಸ್ ಅಲ್ಲಿ ನೋಡಿ, ಇಲ್ಲಿ ಲಾಕ್ ಇರುತ್ತೆ, ಓಪನ್ ಮಾಡಿಬಿಟ್ರೆ ಇದು ಲೈಕ್ ಶಾಪಿಂಗ್ ಅಥವಾ ನಮ್ಮ ಮಮ್ಮಿ ಮನೆಗೆ ಎಲ್ಲಾದ್ರೂ ಆಚೆಗಡೆ ಹೋದಾಗ ಹಾಕೊಳ್ಳೋದನ್ನ ಇದ್ರೊಳಗಡೆ ಇಟ್ಟಿದ್ದೀನಿ. ವೆರಿ ಲಾಸ್ಟ್ ದೊಡ್ಡ ಬಾಕ್ಸ್, ಲಾಕ್ ಎಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇದರಲ್ಲಿ ನಾನು ಅಕೇಶನಲ್ಲಿ ಅಥವಾ ಫೆಸ್ಟಿವಲ್ ನಾನು ಏನೇನು ಯೂಸ್ ಮಾಡ್ತೀನಿ ಆ ಇಯರಿಂಗ್ಸ್ ನ ಇದ್ರಲ್ಲಿ ಇಟ್ಟಿದ್ದೀನಿ. ನನ್ನ ಎಲ್ಲಾ ಇಯರಿಂಗ್ಸ್ ಕಲೆಕ್ಷನ್ಸ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಮ ಹತ್ರನೂ ಇದೇ ತರ ಹೆವಿ ಇಯರಿಂಗ್ಸ್ ಇದೆ ಅಥವಾ ತುಂಬಾ ಇಯರಿಂಗ್ಸ್ ಇದೆ, ಹೆಂಗಿಡೋದು, ಹೆಂಗ್ ಆರ್ಗನೈಸ್ ಮಾಡೋದು ಅಂತ ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ಈ ತರದ್ನ ತಗೊಳ್ಬಹುದು. ತುಂಬಾನೇ ಯೂಸ್ಫುಲ್ ಆಗುತ್ತೆ. ಪ್ರೈಸ್ ಕೂಡ ತುಂಬಾನೇ ಕಮ್ಮಿ, 3 ಸೈಜಸ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಹೆಂಗ್ ಬೇಕು ಆ ತರ ನೀವು ಆರ್ಗನೈಸ್ ಮಾಡ್ಕೊಳ್ಬಹುದು. ನಾನು ನಿಮ್ಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಅಲ್ಲಿ. ಬಟ್ ಅದಕ್ಕಿಂತ ಮುಂಚೆ ವಿತೌಟ್ ಸಬ್ಸ್ಕ್ರೈಬಿಂಗ್ ಯಾರಾದ್ರೂ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಬೈ ಬೈ ಸ್ನೇಹಿತರೆ.